ಈಗ ಶೋಭಾ ಕರಂದ್ಲಾಜೆ ಅವರು ಹೇಳ್ತಾ ಇದ್ರು ಪಕ್ಕದಲ್ಲಿ ಕೂತಿದ್ದಾಗ, ಕೇಂದ್ರ ಸರ್ಕಾರನೂ ಕೂಡ ಸಹಾಯ ಮಾಡ್ತದೆ. ನೀವು ಒಂದು ಅನೇಕ ಜನ ವಿದೇಶಿಯರು ರಾಗಿ ಅವರಿಗೆ ಕ್ವಾಲಿಟಿ ಸೀಡ್ಸ್ ಸಿಕ್ಕಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದೆ. ನಾನು ಕೃಷಿ ಕಾರ್ಯದರ್ಶಿಗಳಿಗೆ ಹೇಳಿದ್ದೀನಿ, ರಾಗಿ ಬೆಳಿಬೇಕು. ಸೊ ಎಂಥ ರಾಗಿ ಎಂಥದ್ದು ಬೆಳಿಬೇಕು ಅಂತಂತಂದರೆ, ಯಾಕಂತಂದರೆ ನಾವು ರಾಗಿನ ಕರ್ನಾಟಕದಲ್ಲಿ 8 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶಗಳಲ್ಲಿ ಬೆಳೀತಾ ಇದ್ದೀವಿ ಅಲ್ಲ. 8 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ಗಳಲ್ಲಿ ರಾಗಿ ಬೆಳೀತಾ ಇದ್ದೀವಿ. ಜೋಳ ಸುಮಾರು 5 ಲಕ್ಷ ಹೆಕ್ಟೇರ್ಗೂ ಕೂಡ ಹೆಚ್ಚು ಪ್ರದೇಶದಲ್ಲಿ ಬೆಳೀತಾ ಇದ್ದೀವಿ. ಸಜ್ಜೆ ಬೆಳೀತಾ ಇದ್ದೀವಿ, ಸುಮಾರು 1,31,000 ಹೆಕ್ಟೇರ್ ಪ್ರದೇಶದಲ್ಲಿ ಸಜ್ಜೆ ಬೆಳೀತಾ ಇದ್ದೀವಿ. ಇನ್ನು ಅನೇಕ ಇಡೀ ಕರ್ನಾಟಕದಲ್ಲಿ ಈ ಎಲ್ಲ ಬೆಳೆಗಳನ್ನು ರಾಗಿ, ಜೋಳ, ಬೇರೆ ಸಿರಿಧಾನ್ಯಗಳು ಇವೆಲ್ಲವೂ ಸೇರಿ ಸುಮಾರು 20 ಲಕ್ಷ ಟನ್ ಈ ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದೀವಿ. ಹೌದಲ್ವೇನ್ರಿ? ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಯಾರು? ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಯಾರು? ಸುಮಾರು 20 ಲಕ್ಷ ಟನ್ಗಳಷ್ಟು ಈ ಆಹಾರ ಪದಾರ್ಥಗಳನ್ನು ಬೆಳೀತಾ ಇದ್ದೀವಿ. ಅದರಲ್ಲಿ ವಿದೇಶಗಳಿಗೆ ರಫ್ತು ಮಾಡ್ತಕ್ಕಂಥ, ವಿದೇಶದಲ್ಲಿ ಬೆಳೀತಕ್ಕಂಥ ಸೀಡ್ಸ್ ಇದೆಯಲ್ಲ, ಅದನ್ನು ಕೂಡ ಬೆಳೀತಕ್ಕಂಥದ್ದನ್ನು ಮಾಡಬೇಕು ಅಂತ ಹೇಳಿದ್ದೀನಿ. ಮುಂದಿನ ವರ್ಷದಿಂದ ಇದನ್ನು ಬೆಳೀತೇವೆ ಮತ್ತು ಹೊರ ದೇಶಗಳಿಗೆ ರಫ್ತು ಮಾಡ್ತಕ್ಕಂಥದ್ದನ್ನು ಕೂಡ ಮಾಡ್ತೀವಿ. ಅದಕ್ಕೆ ಒಂದು ಶೆಲ್ ಕೂಡ ಮಾಡ್ತೀವಿ. ಅದಕ್ಕೆ ಕೃಷಿ ಸಚಿವರು, ಕೇಂದ್ರದ ಕೃಷಿ ಸಚಿವಾಲಯ ಕೂಡ ಸಹಾಯ ಮಾಡ್ತದೆ. ಅದರಿಂದ ಒಂದು ಶೆಲ್ ಕೂಡ ತಯಾರು ಮಾಡಿ ಯಾವ್ಯಾವ ದೇಶದಲ್ಲಿ ಸಿರಿಧಾನ್ಯ ಬೆಳಿತೀವಿ ಅಂತ ಹೇಳ್ತಾರೆ, ಆ ಸಿರಿಧಾನ್ಯ ಎಂಥ ಸಿರಿಧಾನ್ಯ ಬೆಳಿತೀವಿ ಅಂತಾರೆ, ಅಂಥ ಸಿರಿಧಾನ್ಯದ ಮಾಡಿಕೊಡ್ತಕ್ಕಂಥ ಅದನ್ನು ಗುಣಮಟ್ಟದ ಬೀಜವನ್ನು ತಯಾರು ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.